ನಾಯಕರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ಎಲ್ರಿಗೂ ಒಂದೇ ಕಾನೂನು ಮಾಡಬೇಕು. ಎಲ್ರಿಗೂ ಒಂದು ಸಾಧ್ಯನಾ ಅಂತ? ಮಾಡ್ಬೋದು, ಯಾಕೆ ಸಾಧ್ಯ ಇಲ್ಲ? ಕಾನೂನು ಇರೋದೇ ಒಂದೇ ಅಂತಲೇ ಎಲ್ಲರಿಗೂ. ಅಲ್ಲಿ ಕೂತ್ಕೊಂಡಿರೋರು ಏನೇನೋ ಮಾಡ್ತಾವ್ರೆ ಅಷ್ಟೇ. ಕಾನೂನು ಇರೋದು ಎಲ್ರಿಗೂ ಒಂದೇ ಅಂತಲೇ ಇರೋದು. ನೀವು ಮಾಡಬೇಕಾದ್ರೆ, ವ್ಯವಹಾರ ಮಾಡಬೇಕಾದ್ರೆ ಏನೇನು ಮನಸ್ಸಿಗೆ ಬಂದಾಗ ಮಾಡ್ಕೊತಾರೆ ಅಷ್ಟೇ. ಒಂದು ಅಗ್ರಹಾರ ಇದೊಂದು ಜೈಲ ಅಥವಾ ರೆಸಾರ್ಟ್ ಅಂತ ಇದು? ಅದು ನನಗೆ ಗೊತ್ತಿಲ್ಲ, ಹೋಗಿಲ್ವಲ್ಲ, ನಾವು ನೋಡಿಲ್ವಲ್ಲ ಒಳಗೆ ಹೋಗಿ. ಅಲ್ಲ, ನೀವು ಕಾಮನ್ ಆಗಿ ತಿಳ್ಕೊಂಡಿರೋ ರೀತಿ ಜೈಲಿನಲ್ಲಿ ನೋಡ್ರಿ, ಜೈಲಿನಂಗೆ ಇರಬೇಕು. ಜೊತೆಗೇನು ಅಂದರೆ ಅವ್ರಿಗೇನು ಈ ನಿಯಮದಲ್ಲಿ ಏನದೆ, ಸಿಗರೇಟ್ ತಗೋಬೋದಾ ಮಾಡ್ಬೋದಾ ಅನ್ನೋದು ಇಲ್ಲ ಅಂದರೆ ಕೊಡಬಾರ್ದು, ಯಾರಿಗೂ ಕೊಡಬಾರ್ದು. ಪ್ರತಿಯೊಬ್ಬರಿಗೂ ಏನು ಕೈದಿಗೆ ಕಂಡೀಷನ್ ಅದೇ ಅದೇ ಕಂಡೀಷನ್ ಎಲ್ರಿಗೂ ಅಪ್ಲೈ ಆಗಬೇಕು ಅಷ್ಟೇ. ಅದರಲ್ಲೇನು ಸೆಲೆಬ್ರಿಟಿನೂ ಒಂದೇಯ, ಇನ್ನೊಬ್ಬ ಬಡವನು ಒಂದೇಯ, ಪಿಕ್ ಪಾಕ್ ಮಾಡೋದು ಒಂದೇಯ, ಅದರಲ್ಲೇನು ವ್ಯತ್ಯಾಸ ಮಾಡಬಾರ್ದು. ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಬಾರ್ದು. ಯಾರೂ ಜೈಲಧಿಕಾರಿಗಳಾಗಲಿ ಇನ್ನೊಬ್ಬರೇ ಆಗಲಿ ನಿಯಮಬದ್ಧವಾಗಿ ಏನಿದೆ ಅದೇ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಹೊರತು ಒಬ್ರಿಗೊಂಥರ ಒಬ್ರಿಗೂ ವಿಶೇಷವಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಈಗ ರೇಣುಕಾಸ್ವಾಮಿ ಕುಟುಂಬದವರು CBIಗೆ ಒಪ್ಪಿಸಿ ಅಂತ ಒತ್ತಾಯಿಸಿದ್ದಾರೆ ಅವ್ರ ತಂದೆ, ರೇಣುಕಾಸ್ವಾಮಿ ಅವ್ರ ತಂದೆ. ವಹಿಸ್ಬೇಕಾ ಹೇಗೆ ಅಂತ? ವಹಿಸಂಗಿದ್ರೆ ವಹಿಸ್ಬೋದು, ಅದರಲ್ಲೇನು ತಪ್ಪು? ಅವ್ರಿಗೇನು ಕೇಳ್ತಾರೆ ಅದನ್ನು ಇವ್ರ ವಿವೇಚನೆ ಬಿಟ್ಕೊಂಡು ವಹಿಸಂಗಿದ್ರೆ ವಹಿಸ್ಕೋಬೋದು. ಬೇಡ ಅನ್ನೋದಕ್ಕೆ ಹಾಕಬೇಕು. ಅವ್ರ ತಂದೆನೇ ವಹಿಸ್ಬೇಕು ಅಂದರೆ ವಹಿಸ್ಕೊಳ್ಳಿ. ಅಂದರೆ ಈಗ ಒಂದು ತಂದೆ ಅಂದರೆ ಒಬ್ಬ ಮಗ, ಅವನಿಗೆ ಎಷ್ಟು ಪ್ರೀತಿ ಅನ್ನೋದ್ರು ಗೊತ್ತೇ ಇರುತ್ತೆ. ತಂದೆ ವಾತ್ಸಲ್ಯ ಏನು ಅನ್ನೋದ್ರು ಅವ್ರು ಕಣ್ಣೀರು ಹಾಕೋದ್ರ ಮೇಲೆ ಗೊತ್ತಾಗುತ್ತೆ. ಆ CBI ಅವ್ರ ವಯಸ್ಸಿ ಅಂತ ಕೇಳಿದ್ರೆ ನ್ಯಾಯ ಇದೆ, ವಹಿಸ್ಕೊಳ್ಳಿ ಬಿಡಿ. ಏನಾದರೂ ಇಲ್ಲಿ ಅನ್ಯಾಯ ಆಗೋದಿದ್ರೆ CBI ಕೊಡಲಿ. ಅದೇ ಸರ್, ಇವತ್ತು ಈಗಾಗಲೇ G. ಪರಮೇಶ್ವರ್ ಅವರು 7 ಜನ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದಾರೆ. ಅಮಾನತ್ ಮಾಡಿದ್ರೆ ಸರಿಯಾಗಿದೆ. ಅವರು ನಿಯಮಬದ್ಧವಾಗಿ ನಡ್ಕೊಂಡಿರೋ ಅಧಿಕಾರಿಗಳು ಅವ್ರೇನು ಪಾಲಿಸಿ ಇತ್ತು ಅದು ಮಾಡಿಲ್ಲ ಅಂದಾಗ ಅವ್ರು ಜವಾಬ್ದಾರರಾಗ್ತಾರೆ. ಮಾಡಿರೋ ಸರಿ ಇದೆ ಸರ್. ಈಗ ಜೈಲಲ್ಲಿ ಮೊಬೈಲ್ ಫೋನ್ ಅಲಾವಿಲ್ಲ, ಅಂಥದ್ರಲ್ಲಿ ಮೊಬೈಲ್ ಹೇಗೆ ಎಂಟ್ರಿ ಕೊಡುತ್ತೆ ಒಳಗಡೆ ಅಂತ? ಅದು ಹೆಂಗೆ ಎಂಟ್ರಿ ಮಾಡುತ್ತೆ ಅಂತ ಹೆಂಗೆ ಹೇಳಪ್ಪ ನಾನು? ಅಲ್ಲಿರೋರೇ ಯಾರೋ ಸಪ್ಲೈ ಮಾಡಿಸ್ತಾರೆ, ಅಧಿಕಾರಿಗಳು ಶಾಮೀಲಾಗಿರ್ತಾರೆ, ಈ ಥರ ಆಗಿರ್ತದೆ. ಅದು ಯಾರು ಇಲ್ದೇ ಶಾಮೀಲಾಗ್ದೇ ಹೆಂಗೆ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆಗಿರ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.